ನೋಡ್ರಿ ನಮ್ಮ ಅಕ್ಕನ ಮಗಂದು ಎಷ್ಟು ಲಕ್ ಐತಿ. ಅವಂಗೊಂದು ಕೀಪ್ಯಾಡ್ ಫೋನ್ ಬಂತ್ರಿ. ಅವಂಗ ಈಗ ಎಷ್ಟು ವರ್ಷ? ಈಗ 6 ವರ್ಷ. ಅವಂಗ 6 ವರ್ಷ ಈಗ ಫೋನ್ ತಂದು ಕೊಟ್ಟಾರ್ರಿ. ಅವ್ನ ಖುಷಿ ನೋಡ್ರಿ. ಇಲ್ಲಿ ಒಂದಿಟ ಫೋನ್ ತೋರಿಸ್ಬಾರ್ದಕ್ಕ ನಮ್ಮ ಕೈಯಾಗ ಕೊಡುವಲ್ಲ ಹೆಂಗ್ ಮಾಡತ್ತ ನೋಡ್ರಿ. ಇಲ್ಲಿ ಯಾವಾಗ ಹೋಗಿದ್ರಿ ಅಪ್ಪ ತರಾಕ? ಮಾಲಿಂಗ್ಪುರಕ್ಕೆ ಹೋಗಿದ್ರಿ ಅವ್ರು ಫೋನ್ ತರಾಕ. ಫೋನ್ ತಗೊಂಬಂದಾರ. ಅವ ಅನ್ಕಿ ಊಟ ಟೈಮ್ ಆಗೈತಿ, ಊಟದ ನೆನಪಿಲ್ರಿ ಅವಂಗ. ನೋಡ್ರಿ ಹೆಂಗ್ ಮಾಡಕತ್ತ ನೋಡ್ರಿ. ತಳಕಾಗಲ್ರಿ ಅವಂಗ. ನಮಸ್ಕಾರ ರೀ ಎಲ್ಲರಿಗೂ, ಹರೇ ಕೃಷ್ಣ. ಇವತ್ತು ನೋಡ್ರಿ ನಮ್ಮ ಕಾಕುಗಳ ಮನ್ಯಾಗ ಇದು ಸೆಕೆಂಡ್ ಡೇ ಆಗಿರ್ತೈತಿ. ಊರಿಗೆ ಹೋಗಿದ್ದ ದಿನದಿಂದ ನಾನು ಏನೂ ಓದಿರ್ಲಿಲ್ರಿ. ಸೊ ಇವತ್ತು ಓದಲೇಬೇಕು ಅಂತ ಹೇಳಿ ರೂಮ್ ಎಲ್ಲ ಕ್ಲೀನ್ ಮಾಡಿ, ಬೆಡ್ ಎಲ್ಲ ಕ್ಲೀನ್ ಮಾಡಿ ಓದಾಕ್ ಕೂತೇ ಬಿಟ್ಟಿನ್ರಿ. ನನ್ನ ಪ್ರಕಾರ ಕೇಳಿದ್ರೆ ಎಜುಕೇಶನ್ ಈಸ್ ನಾಟ್ ಅ ರೇಸ್. ಒಬ್ಬೊಬ್ರಿಗೂ ಒಂದೊಂದು ರೀತಿ ಐಕ್ಯೂ ಕೆಪಾಸಿಟಿ ಇರ್ತದ. ಒಬ್ರು ಜಲ್ದಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ರು ಅದನ್ನ ಸ್ವಲ್ಪ ಲೇಟ್ ಆಗಿ ಅರ್ಥ ಮಾಡ್ಕೋತಿರ್ತಾರ್ರಿ. ಸೊ ಯಾವಾಗ ನಾವಾಗೆ ಕುಂತು ಓದಿ ಅರ್ಥ ಮಾಡ್ಕೋತೀವೋ ಅದು ನಿಜವಾದ ಎಜುಕೇಶನ್ ಅಂತ ನನಗೆ ಅನ್ನಿಸ್ತೈತ್ರಿ. ಅಪ್ಪು ಏನಪ್ಪ ಎಷ್ಟು ಕುಂದಾಡತಿ ಅಲ್ಲ, ಏನಾಗೈತಿ ಹೇಳ? ನಿಂದ ಫೋನ ನೋಡ್ನು ಕೂಡ ಲಾವ ಎಲ್ಲಿ ಹೋಗಿದ್ರಿ ತರಾಕ? ಚಾರ್ಜರ್ ಅದು ತೋರ್ಸು. ದೊಡ್ಡ ಸಾಹೇಬ್ರಿಗೆ ನೋಡ್ರಿ ಫೋನ್. ನಮ್ಮ ಸಾಹೇಬ್ರ ನೆಲಕ್ಕೆ ನಿಲ್ವಾರೀಗ. ಒಟ್ಟ ಫೋನ್ ಬಂದಿದ್ರಿ, ಒಟ್ಟ ₹1 ಆದೈತ್ರಿ. ಒಟ್ಟ ಕೈಯಾಗ ಕೂಡ ನೋಡ್ರಿ ಪಟ್ಟ ಕೊಡಂಗಿಲ್ಲ, ಅವ್ರ ಅನ್ನ ಕೊಡುವಲ್ಲ ನೋಡ್ರಿ ಫೋನ್. ಇವತ್ತು ನಮ್ಮ ಅಣ್ಣಾರ್ದು ಮತ್ತು ವೈನಿಯರ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ಕೇಕ್ ತಂದಿದ್ರಿ. ನಮ್ಮ ಅಕ್ಕನ ಮಗ ನೋಡ್ರಿ ಅವ್ನು ಹೊಸ ಫೋನ್ದಿಂದ ಹೆಂಗೆ ವಿಡಿಯೋ ಮಾಡತ್ತಾನು. ಹಂಗೆ ನಮ್ಮ ಅಣ್ಣನೂ ನಮ್ಮ ವೈನಿಯರಿಗೆ ಗಿಫ್ಟ್ ತಂದಿದ್ದ, ಮತ್ತು ನಮ್ಮ ವೈನಿಯರನ್ನು ಗಿಫ್ಟ್ ಕೊಟ್ರಿ. ಅನ್ನಾಗ ಟಾಕಿದಾಗ ಮೀನು ಅದಾವನ ಅಂಥೇಳಿ ಇಲ್ಲಿ ನೋಡ್ರಿ ನಮ್ಮ ಸುಶಾಂತ, ಅಪ್ಪು ಮತ್ತು ಚೇತನ ಎಲ್ಲರೂ ನೋಡಕ್ಕೆ ಹೋಗಿದ್ದೀರಿ ಟಾಕ್ಯದಾಗ. ಇವತ್ತು ಶನಿ ಜಯಂತಿ ಇರೋದ್ರಿಂದ ನಾನು ಕೂಡ ಎಳ್ಳು ದೀಪ ಹಚ್ಚಿ ಶನಿರಾಯರಿಗೆ ನನ್ನ ಬೇಡಿಕೆಗಳನ್ನು ಕೇಳ್ಕೊಂಡಿನ್ರಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗೇ ಇರ್ರಿ. ಟೇಕ್ ಕೇರ್, ಬಾಯ್ ಬಾಯ್.